ಸರ್ ಮೊದಲನೇದಾಗಿ ನಮ್ಮ ನಿಮ್ಮ ಮೈಸೂರಿಗೆ ಸ್ವಾಗತ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಮೈಸೂರು ಮಹಾರಾಜ ಮಹಾರಾಣಿ ಪ್ಯಾಲೇಸ್ ನಿಜ, ಹೆರಿಟೇಜ್ ಎಲ್ರಿಗೂ ಬಹಳ ಇಷ್ಟ. ಆದರೆ ನನಗೆ ನನ್ನ ಪ್ರೇಕ್ಷಕರೇ ಮಹಾರಾಜ ಮಹಾರಾಣಿಯರು. ನನಗೆ ನೀವೇ ಮಹಾರಾಜ ಮಹಾರಾಣಿ ಯುವರಾಣಿ ಯುವರಾಜ. ನಿಮ್ಮೆಲ್ರಿಗೂ ನಿಮ್ಮ ಗಣೇಶ್ ಮಾಡೋ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಮೈಸೂರಿಗೆ ಬರೋದೇ ಒಂಥರ ಖುಷಿ. ಯಾವುದೇ ಸಿನಿಮಾ ಇರಲಿ, ಒಂದು ಟೈಮ್ ಸಿಕ್ಕಿದ್ರೆ ಸೀನ್ ಡಿಮ್ಯಾಂಡ್ ಮಾಡಿದ್ರೆ ನಾನು ಒಂದು 5 ದಿನ ಇಲ್ಲಿ ಶೂಟಿಂಗ್ ಹಾಕೋತೀನಿ. ಇಲ್ಲಿ ಬಂದು ಬೆಳಿಗ್ಗೆ ಟೀ ಕಾಫಿ ಹೇಗೆ ಅಂದರೆ 9:30 ಎಲ್ಲ ಸೋಲ್ಡ್ ಔಟ್, ಯಾರೂ ಇರಲ್ಲ, ಎಲ್ಲೋ ಆರಾಮಾಗಿ ನಡ್ಕೊಂಡು ಓಡಾಡ್ಬೋದು, ಎಲ್ಲ ಕಡೆ ಪ್ರಶಾಂತವಾಗಿರುತ್ತೆ. ನನ್ನ ಒಂದಷ್ಟು ಸ್ನೇಹಿತರು ಇದ್ದಾರೆ ಇಲ್ಲಿ. ಚೆನ್ನಾಗಿರುತ್ತೆ ಮೈಸೂರಿಗೆ ಬಂದು ಶೂಟಿಂಗ್ ಮಾಡೋದೇ ಒಂದು ಖುಷಿ. ಸೊ ನಿಮ್ಮ ಇಷ್ಟವಾದಂತಹ ಜಾಗ ನಾವು ಮೈಸೂರಲ್ಲಿ ಕೃಷ್ಣಂ ಪ್ರಣಯ ಸಖಿ ಚಿತ್ರದ ಮೊದಲ ಹಾಡನ್ನು ನಾವು ರಿಲೀಸ್ ಮಾಡಿದ್ದೀವಿ. ಹೆಂಗ್ ಸರ್ ಈ ಏಜಲ್ಲಿ ನೀವಂದ್ರೆ ಈ ಟೈಮಲ್ಲೂ ನಾನು ರಿಸ್ಕ್ ತಗೊಳಕ್ ರೆಡಿ, ಐಮ್ ರೆಡಿ ಟು ಟೇಕ್ ರಿಸ್ಕ್ ಅಂತಿದ್ದೀರಲ್ಲ. ಆ ರಿಸ್ಕ್ ತಗೊಂಡು ಅಭ್ಯಾಸ ಆದ್ಮೇಲೆ ಯಾವ ರಿಸ್ಕ್ ಅಲ್ಲ ಅಂತ. ಕಮಾನ್ ಸರ್ ಕಮಾನ್. ರಿಸ್ಕ್ ಎಲ್ಲ ಗಣೇಶ್ ಸರ್ಗೆ ಮೈಸೂರು ಪಾಕ್ ತಿನ್ನೋ ತರ ಅವೆಲ್ಲ ಅಷ್ಟು ಈಸಿಯಾಗಿ ಅವ್ರು ರಿಸ್ಕ್ ತಗೊಂಡ್ಬಿಡ್ತಾರೆ. ಅಲ್ಲ, ರಿಸ್ಕ್ ಅಂತ ಅನ್ಕೋತೀವಿ ಅಷ್ಟೇ, ರಿಸ್ಕ್ ಏನಿಲ್ಲ. ಅವಾಗವಾಗ ಸ್ವಲ್ಪ ರಿಸ್ಕ್ ತರ ಅಷ್ಟೇ, ರಿಸ್ಕ್ ಅಲ್ಲ ತರ ಅಷ್ಟೇ. ಸ್ಪೈಡರ್ ಮ್ಯಾನು ರಿಸ್ಕ್ ತಗೋತಾರೆ, ನಾವೆಲ್ಲ ತಗೊಳ್ದೇ ಇರಕ್ಕಾಗತ್ತ? ರಿಸ್ಕ್ ತಗೊಳ್ಳಿಲ್ಲ ಅಂದ್ರೆ ನಾನು ನೀವು ಇಲ್ಲಿ ಇರ್ತಿದ್ವಾ? ಕರೆಕ್ಟ್ ಸರ್, ಟಿವಿಲೇ ಅಲ್ವಾ? ರಿಸ್ಕ್ ತಗೋಬೇಕು ಲೈಫಲ್ಲಿ. ಕರೆಕ್ಟ್. ಓಕೆ, ಆ್ಯಂಡ್ ಮೈ ಮ್ಯಾರೇಜ್ ಇಸ್ ಫಿಕ್ಸ್. ಐ ಆಮ್ ರೆಡಿ ಟು ಟೇಕ್ ದ ರಿಸ್ಕ್. ಅಂದ್ರೆ ಜೀವನದಲ್ಲಿ ಜವಾಬ್ದಾರಿ ತಗೊಳಕ್ ರೆಡಿ ಇದ್ದಾನೆ ಅಂತ ಅರ್ಥ. ಕರೆಕ್ಟ್. ಯಾರು ಜೀವನದಲ್ಲಿ ಜವಾಬ್ದಾರಿ ತಗೋತಾರೋ ಅವ್ರು ರಿಸ್ಕ್ ಎತ್ಕೋತಾರೆ. ಕರೆಕ್ಟ್. ಆ ಜವಾಬ್ದಾರಿ ಅದು ರಿಸ್ಕ್ ಅಲ್ಲ. ಹೌದೌದು. ರಿಸ್ಕ್ ಅನ್ಕೊಂಡ್ರೆ ಏನ್ ಮಾಡಕ, ರಿಸ್ಕ್ ಅಷ್ಟೇ. ಇಟ್ಸ್ ಎ ರೆಸ್ಪಾನ್ಸಿಬಿಲಿಟಿ. ಕರೆಕ್ಟ್. ಆ ರೆಸ್ಪಾನ್ಸಿಬಿಲಿಟಿನ ನೀವು ಬಹಳ ಸುಂದರವಾಗಿ ನಿಭಾಯಿಸ್ತಿದ್ದೀರಾ. ಅವ್ರ ಮೇಡಮ್ ಬಂದು ಹೇಳಿದ್ರಲ್ಲ, ನನ್ನ ಫಸ್ಟ್ ಹಸ್ಬೆಂಡ್ ಬಂದಿದ್ದೀನಿ ಅಂತ, ನನ್ನ ಮದುವೆ ಆಗೋ ಹುಡುಗನ್ಗೆ ಹೇಳಿದ್ದೀನಿ ಅಂತ ಹೇಳಿ. ಸೊ ಶಿಲ್ಪಾ ಮೇಡಮು ಹಾಗೂ ನಿಮ್ಮ ಇಬ್ಬರ ಮುದ್ದಾದ ಮಕ್ಕಳ ಆ ಒಂದು ಸುಂದರವಾದಂಥ ರೆಸ್ಪಾನ್ಸಿಬಿಲಿಟಿನ ತಗೊಂಡು ಇವತ್ತು ಯಾರೇ ಕೇಳಿದ್ರು ಗಣೇಶ್ ಸರ್ ಅಂದರೆ ಅವರ ನ್ಯಾಚುರಲ್ ಆ್ಯಕ್ಟಿಂಗ್ ಇಷ್ಟ ಆ್ಯಂಡ್ ದ ಪರ್ಸನ್ ಹೂ ಈಸ್, ಅವರ ಒಳ್ಳೆತನ ನಮ್ಗೆ ಆ ಸ್ಕ್ರೀನಲ್ಲಿ ಕಾಣುತ್ತೆ, ಅದಕ್ಕೆ ನಮಗೆ ಗಣೇಶ್ ಸರ್ ಬಹಳ ಇಷ್ಟ ಅಂತ ಹೇಳ್ತಾರೆ. ಸೊ ಆ ಎಲ್ಲ ಅಭಿಮಾನಿಗಳ ಸಮ್ಮುಖದಲ್ಲಿ ಇವತ್ತು ಸಾಂಗ್ ಲಾಂಚ್ ಆಗಿದೆ ಸರ್. ಈ ಸಾಂಗ್ ಎಷ್ಟು ಸ್ಪೆಷಲು, ಚಿತ್ರ ಎಷ್ಟು ಸ್ಪೆಷಲು, ಅದ್ರ ಬಗ್ಗೆ ಹೇಳಿ ಸರ್. ಈ ಫಿಲ್ಮ್ ವೆರಿ ವೆರಿ ಸ್ಪೆಷಲ್. ಫಸ್ಟು ನಾನು ನಮ್ಮ ಪ್ರೊಡಕ್ಷನ್ ಹೌಸ್ ಪ್ರಶಾಂತ್ ಅವ್ರಿಗೆ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಜೊತೆಲಿ ನನ್ನ ಶ್ರೀನಿವಾಸ ರಾಜು ಡೈರೆಕ್ಟ್ರಿಗೆ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನನಗೆ ಫೋನ್ ಬಂತು, ಇದನ್ನು ಕೇಳಿ ನನಗೆ ಫೋನ್ ಬಂತು, ಶ್ರೀನಿವಾಸ ರಾಜು ಅವರು ಒಂದು ಕಥೆ ಹೇಳಬೇಕು ನಿಮಗೆ ಅಂತ. ನಾನು ಮ್ಯಾನೇಜರ್ ಕೇಳಿದೆ, ಯಾರು ಅಂದೆ. ಶ್ರೀನಿವಾಸ ರಾಜು ಅವರು ದಂಡುಪಾಳ್ಯ ಡೈರೆಕ್ಟ್ರು ಅಂದರು. ದಂಡುಪಾಳ್ಯಗೂ ನನಗೆ ಸಂಬಂಧನೇ ಇಲ್ವಲ್ಲೋ. ದಂಡುಪಾಳ್ಯ ಡೈರೆಕ್ಟ್ರು ನನಗೆ ಯಾಕೆ ಕತೆ ಹೇಳ್ತಾರೆ? ನಾನು ಅಂದ್ಕೊಂಡೆ ಓಕೆ, ಯಾರೋ ಒಬ್ಬ ಡೈರೆಕ್ಟ್ರು ನನ್ನನ್ನು ಬೇರೆ ಥರ ತೋರಿಸ್ಬೇಕು ಅಂದ್ಕೊಂಡಿದ್ದಾರೆ ಅಂದ್ಬಿಟ್ಟು ನಾನು ಹೇಳಿದೆ ಓಕೆ ರಾಜು ಸರ್ಗೆ ಬರೋಕ್ಕೆ ಹೇಳಿ, ಈವ್ನಿಂಗ್ ಸಿಗೋಣ ಅಂತ ಹೇಳಿ ಕರೆದ್ಬರ್ ಸರ್. ಎಸ್ ಸರ್ ಹೇಳಿ ಅಂದು. ಅವರು ಸುಮ್ಮನೆ ಫಸ್ಟು ಒಂದಷ್ಟು ಮಾತಾಡಿದ್ವಿ, ಆ ಸಿನಿಮಾ ಈ ಸಿನಿಮಾ ಓಲ್ಡ್ ಸಿನಿಮಾ ಮ್ಯೂಸಿಕ್ಕು ಎಲ್ಲ ಮಾತಾಡಿದ್ವಿ. ನನ್ನ ತಲೆಯಲ್ಲಿ ಒಂದೇ ಓಡ್ತಾ ಇತ್ತು ಅನು ಅವರೇ. ಏನಂತ ಸರ್? ನಾನು ಬಂದು ಫ್ಯಾಮಿಲಿ ಹೀರೋ, ನಾನು ಬಂದು ಯಾವುದೇ ಟೈಮಲ್ಲೂ ರಮ್ಸೋನು, ಸುಮ್ಮನೆ ಎಗರೋ ಮನುಷ್ಯ ಅಲ್ಲ. ಕರೆಕ್ಟು. ಯಾವುದಾದ್ರೂ ಹೀರೋಯಿನ್ನ ನೋಡಿದ್ರೆ ನೀವು ನನ್ನ ಲವ್ ಮಾಡಿ ಬಿಡಿ, ನಾನು ಮಾಡ್ತೀನಿ ಲವ್, ನೀವು ಬೇರೆಯವ್ರ ಮದುವೆ ಆದರೆ ಹಂಗೆ ಬಿಟ್ಟು ಹೋಗ್ಬಿಡ್ತೀನಿ ಅನ್ನೋ ಕರೆಕ್ಟು, ಆ ಥರ ಕ್ಯಾರೆಕ್ಟರ್ ಮಾಡಿರೋನು. ಇವ್ರು ಮಾಡಿರೋದು ದಂಡುಪಾಳ್ಯ, ಬಾಗಿಲು ಹೊಡಿಯೋದು, ನುಗ್ಬಿಡೋದು, ಚುಚ್ಚು ಬಿಡೋದು, ಸಾಯಿಸ್ಬಿಡೋದು ಹೆಣ್ಮಕ್ಳನ್ನ. ನಾನು ರಮ್ಸವನು, ಇವ್ರು ಮರ್ಡ್ರ್ ಮಾಡೋರು, ಎಲ್ಲಿಂದೆಲ್ಲ ಸಿಂಕು. ನಾನು ಅನ್ಕೊಂಡೆ ದಂಡುಪಾಳ್ಯ ಥರ ಏನಾದರೂ ಮಾಡಿಸ್ಬಿಡ್ತಾರ ನನ್ನ ಕೈಯಲ್ಲಿ. ನಾನು ಫಸ್ಟು ಕೇಳೋಣ, ಯಾವುದೋ ಥ್ರಿಲ್ಲರ್ ಇರ್ಬೋದು. ಬೇಸಿಕಲಿ ನಾನು ಇವತ್ತು ಓಪನ್ ಆಗಿ ಹೇಳ್ತೀನಿ, ನನಗೆ ಥ್ರಿಲ್ಲರ್ ಸಿನಿಮಾ ಅಂದರೆ ಭಾಳ ಇಷ್ಟ. ನಾನು ಹೆಚ್ಚು ನೋಡೋದು ಥ್ರಿಲ್ಲರು. ಬಿಕಾಸ್ ನಾವು ಹುಟ್ಟು ಬೆಳೆದ ವಾತಾವರಣ ನೆಲಮಂಗ್ಲ, ಅಲ್ಲೆಲ್ಲಿ ರೊಮ್ಯಾನ್ಸು. ಮಿಡ್ಲ್ ಕ್ಲಾಸ್ ಹುಡುಗರು ಎಲ್ಲಿ ರೊಮ್ಯಾನ್ಸ್ ಅಂದರೆ ಮನೇಲಿ ತಲೆ ಮೇಲೆ ಹೊಡಿತಿದ್ರು. ರೊಮ್ಯಾನ್ಸ್ ಅಂತ
ತಿನ್ನ ಕಿಟ್ಟು ಹುಡ್ಕೋ ಹೋಗ ಆಮೇಲೆ ರೊಮ್ಯಾನ್ಸ್ ಅನ್ನೋರು. ಸೊ ನಮ್ಗೆ ಎಲ್ಲಿ ಅನ್ನೋರೆ ರೊಮ್ಯಾನ್ಸು, ದುಡಿಬೇಕು ತಿನ್ನಬೇಕು ಆ ಥರ. ನಿಜ. ನಮಗೆ ಥ್ರಿಲ್ಲರ್ಗಳು ಅಂದರೆ ಭಾಳ ಇಷ್ಟ. ಏನೋ ಜನರ ಆಶೀರ್ವಾದ, ದೇವ್ರ ಆಶೀರ್ವಾದ, ರೊಮ್ಯಾಂಟಿಕ್ ಫ್ಯಾಮಿಲಿ ಹೀರೋ ಅದೇ ಅಷ್ಟೇ. ಇವರು ಥ್ರಿಲ್ಲರ್ ಮಾಡ್ಬೋದು ನನ್ನ ಹಿಡ್ಕೊಂಡು ಅಂತ ನನ್ನ ತಲೆಯಲ್ಲಿ ಓಡ್ತಾ ಇದೆ. ಒಳಗೆ ಥ್ರಿಲ್ಲರ್ ಹೇಳ್ತಾರೆ. ಈಗ ನಾನೀಗ 6 ಪ್ಯಾಕ್ ಮಾಡ್ಕೊಂಡು ನಿಂತ್ಕೊಂಡ್ಬಿಡ್ಬೇಕು 2 ತಿಂಗಳಲ್ಲಿ, ಶರ್ಟ್ ಬಿಚ್ಚಿಬಿಡ್ಬೇಕು. ಇಷ್ಟು ದಿನ ಸುಮ್ಮನೆ ನಡ್ಕೊಂಡು ಹಾಡು ಹೇಳ್ತಿದ್ದೆ ಡ್ಯಾನ್ಸ್ ಮಾಡಿಕೊಂಡು, ಈ ಸಲ ಹೋಗಿ ಹೊಡೆಯೋದೆ ಆ ಥರ ತಲೆ ಒಳಗೆ. ಆರ್ಟಿಸ್ಟ್ ಒಬ್ಬ ಕುಣಿತಾ ಇರ್ತಾನೆ ಒಳಗೆ, ಯಾರೇ ಕತೆ ಹೇಳ್ತಿದ್ರು ಆರ್ಟಿಸ್ಟ್ ಒಳಗೆ ಕುಣಿತಾ ಇರ್ತಾನೆ, ಮೇಲೆ ತೋರ್ಸಲ್ಲ. ಎಸ್ ಎಸ್ ಸರ್. ಓಪನಿಂಗ್ 8 ಜನ ಹುಡುಗಿರು ಅಂದ್ರು. 8 ಜನ ಮೋಸ್ಟ್ಲಿ ಥ್ರಿಲ್ಲರು, ಮರ್ಡರ್ ಮಾಡ್ಬೋದು ನಾನೀಗ ಅಂತ. ಎಲ್ಲರೂ ಹೆಣ್ಣು ಡ್ರೆಸ್ ಹಾಕೊಂಡು ಮದುವೆಗೆ ರೆಡಿ ಇರ್ತಾರೆ ಸರ್. ನೀವು ಬೈಕಲ್ಲಿ ಬರ್ತೀರಾ ಸರ್ ಗಂಡು ಡ್ರೆಸ್ ಹಾಕೊಂಡು ಅಂತ. ಸ್ವಲ್ಪ ಡೌನ್ ಆಯ್ತು ಮೀಟರ್, ಸ್ಟಾಪ್. ಆಮೇಲೆ ಅದೇ ಸಾಂಗ್ ಸರ್, ಹೀಗಾಗುತ್ತೆ ಡ್ರಾಮಾ ಹೇಳ್ತಾ ಇದ್ರು. ನಾನು ರಾಜು ಅವ್ರನ್ನ ನೋಡ್ತಾ ಇದ್ದೀನಿ, ನನ್ನ ಮ್ಯಾನೇಜರ್ನ ನೋಡ್ತಾ ಇದ್ದೀನಿ, ಏನೋ ಅದೇ ಹೇಳ್ತಾವ್ರಲ್ಲ ಅಂತ. ಓಕೆ, ಐ ಥಿಂಕ್ 12 or 14 minutes 14 minutes 12ರಿಂದ 14 ನಿಮಿಷ ಆದ ಮೇಲೆ ಒಂದು ದಂಡುಪಾಳ್ಯ ಟ್ವಿಸ್ಟ್ ಕೊಟ್ರು. ಅದು ಆ್ಯಂಡ್ ಅದು ಕೇಳಿ ಎಷ್ಟು ಥ್ರಿಲ್ ಆದೆ ಅಂದರೆ, ನಾನು ಲವ್ ಸ್ಟೋರಿನ, ಒಂದು ಫ್ಯಾಮಿಲಿ ಡ್ರಾಮಾನ ಈ ಥರನೂ ಹೇಳ್ಬೋದು ಅಂತ. ಐ ಥಿಂಕ್ ಈ ಥರ ನಾನು ಮಾಡಿಲ್ಲ ಯಾವತ್ತು. ಈ ಥರ ಒಂಥರ ಥ್ರಿಲ್ಲೇ ಇದೆ, ಫ್ಯಾಮಿಲಿ ಡ್ರಾಮಾ ಇದ್ರು ಥ್ರಿಲ್ ಇದೆ ಅದರಲ್ಲಿ. ಸೊ ಒಳಗಡೆ ಇದ್ದ ಸೈಲೆಂಟ್ ಆದ ಕಲಾವಿದ ಮತ್ತೆ ಏನೋ ದಂಡುಪಾಳ್ಯ ಡೈರೆಕ್ಟರ್ ಮಾಡ್ಕೊಂಡ್ ಬಂದಿದ್ದಾರೆ ಅಂತ. ಅದು ಹೋಗ್ತಾ ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ಹೇಳಿದ್ರು ಅಂದ್ರೆ, ಪ್ರೀ ಕ್ಲೈಮ್ಯಾಕ್ಸ್ ಇನ್ನೂ ಟ್ವಿಸ್ಟ್ ಟರ್ನು ಇಂಟ್ರೆಸ್ಟಿಂಗು ಎಲ್ಲ. ಈ ಟ್ವಿಸ್ಟ್ ಟರ್ನ್ ಇಟ್ಕೊಂಡು ಫ್ಯಾಮಿಲಿ ಡ್ರಾಮಾ ವಿತ್ ಎಮೋಷನ್ ವಿತ್ ಹ್ಯೂಮರ್ ಮಾಡೋದು ಇದೆಲ್ಲ ಬಹಳ ಕಷ್ಟ. ಆ ಥರದಲ್ಲಿ ನಮ್ಮ ರಾಜು ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಜೋರ್ ಚಪ್ಪಾಳೆ ಹೊಡಿಲೇಬೇಕು ನಾವು ರಾಜು ಅವ್ರಿಗೋಸ್ಕರ. ಫಿಲಮ್ ಎಲ್ಲ ಆದ್ಮೇಲೆ ಅಣ್ಣ ಬರ್ತೀನಿ ಮಾತಾಡ್ಸ್ಬಿಡ್ತೀನಿ ಅಣ್ಣ. ಏನ ಇಲ್ಲಿ ಬನ್ನಿ, ಫಸ್ಟ್ ನೀವು ಕೆಳಗೆ ಬನ್ನಿ. ಇಲ್ಲಿ ಬನ್ನಿ. ಎಲ್ಲಿಂದ? ಅಲ್ಲಿಂದ ಇಲ್ಲಿ ಬಂದ್ರಿ. ಕ್ರೀಮ್ ಬನ್ನು ಸಾರ್, ಕ್ರೀಮ್ ಬನ್ನು ನನ್ಗೆ ಬಹಳ ಇಷ್ಟ. ಕ್ರೀಮ್ ಬನ್ನು ಸೋ ಕ್ಯೂಟ್. ಕ್ಯೂಟ್. ತುಂಬಾ ತಿಂತಿದ್ದೆ, ಈಗ ನಿಲ್ಸ್ಬಿಟ್ಟಿದ್ದೀನಿ. ಹೇಗಿರುತ್ತೆ ಲೈಫು ಅಂದ್ರೆ, ಒಂದು ಟೈಮಲ್ಲಿ ತಿನ್ನಕ್ಕೆ ಬಹಳ ಆಸೆ. ಫಸ್ಟ್ ಬೆಂಗಳೂರಿಗೆ ಬಂದಾಗ ಹೀರೋ ಆಗಬೇಕು ಅಂತ ಬಂದಾಗ ತುಂಬ ಆಸೆ ತಿನ್ನಕ್ಕೆ, ಸಿಗ್ತಿರ್ಲಿಲ್ಲ. ಈಗ ದೇವ್ರ ಥರ ಫ್ಯಾನ್ಸ್ ಎಲ್ಲ, ಅಭಿಮಾನಿಗಳೆಲ್ಲ ಬಂದು ಕೊಡ್ತಾರೆ ತಿನ್ನಕ್ಕೆ ಹಿಂದೆ ಮುಂದೆ ನೋಡ್ತೀವಿ ಈಗ. ಹೌದು, ಅದು ದೇವ್ರ ಸ್ಕ್ರೀನ್ ಬೈತಾರೆ. ಹೆಂಗೆ ತಿನ್ನೋದೀಗ ಎಲ್ಲ ಇದೆ, ತಿನ್ನಕ್ಕೆ ಹಿಂದೆ ಮುಂದೆ ನೋಡ್ತೀವಿ. ಗ್ರಾಮ್ ಲೆಕ್ಕದಲ್ಲಿ ತಿನ್ನೋದು, ಅದು ಕೂಡ ಚೆನ್ನಾಗಿ ಕಾಣಬೇಕು, ಸ್ಕ್ರಿಪ್ಟ್ಗೆ ಓಕೆ ಹಾಕಬೇಕು, ನನ್ನ ಫ್ಯಾನ್ಸ್ ಎಂಜಾಯ್ ಮಾಡಬೇಕು. ನಾವು ಊಟ ಬಿಟ್ಟರು ಕೂಡ ನನ್ನ ಅಭಿಮಾನಿಗಳು ನನ್ನನ್ನು ನೋಡಿ ಎಂಜಾಯ್ ಮಾಡಬೇಕು ಅನ್ನೋದೊಂದೇ ನಮಗೆ ಯಾವಾಗಲೂ ಮನಸ್ಸಲ್ಲಿರುತ್ತೆ. ಅದೊಂದೇ, ಒಳ್ಳೆ ಸಿನಿಮಾ ಮಾಡಬೇಕು, ಎಂಟರ್ಟೈನ್ ಮಾಡಬೇಕು, ಅದು ಬಿಟ್ಟು ಬೇರೆ ಏನಿರಲ್ಲ. ಸೊ ಆ ಥರ ಹೇಳಿದ್ಮೇಲೆ ವಿ ಶಾರ್ಟ್ ದಿಸ್ ಸಾಂಗ್. 6 ದಿನ ಏನೋ ಶೂಟ್ ಮಾಡಿದ್ವಿ ಈ ಸಾಂಗ್ನ. 6 ದಿನ ರಾಜು ಸುಂದರಂ ಅವರು ಕೊರಿಯೋಗ್ರಾಫ್ ಮಾಡಿದ್ರು. ಸೊ ಫಸ್ಟ್ ಡೇನೆ ಹೋಗಿ ನಾನು ಸರೆಂಡರ್ ಆಗ್ಬಿಟ್ಟೆ ಅವ್ರಿಗೆ. ಸರ್, ನನ್ನನ್ನು ನೀವು ಮೈಕಲ್ ಜಾಕ್ಸನ್ ಅನ್ಕೋಬೇಡಿ, ಪ್ರಭುದೇವ ಸರ್ ಅವ್ರನ್ನ ನಾವು ನೋಡಿದ್ದೀವಿ. ನಾನು ವೆರಿ ಸಿಂಪಲ್ ಡ್ಯಾನ್ಸರ್. ನಾನು ಹಿಂಗೆ ನೆಲದಲ್ಲೆಲ್ಲ ಮಲ್ಕೊಂಡು ಅವೆಲ್ಲ ಚೆಲ್ಲಾಡ್ದಲ್ಲಿ ಮುಗಿಸ್ಬಿಟ್ಟೆ. ಆಮೇಲೆ ಮುಂಗಾರು ಮಳೆ ಮಾಡಿದೆ, ಬರೀ ನಡ್ಕೊಂಡೇ ಮಾಡಿದೆ ಸರ್. ಸಾಂಗ್ ಚೆನ್ನಾಗಿ ಆಗ್ಬಿಡ್ತು, ಅಷ್ಟೇ ಮಾಡಿಸಿ ನನ್ನ ಕೈಲಿ. ಸೊ ಅವ್ರಿಲ್ಲ, ಆರಾಮಾಗಿ ಮಾಡೋಣ ಅಂದರು. ಆದರೂ ಬಿಡಲಿಲ್ಲ. 6 ದಿನ ಬೆಂಡ್ ಎತ್ತಿದ್ರು ಅವರು. ತುಂಬ ಚೆನ್ನಾಗಿ ಮಾಡಿದ್ರು. ಆ್ಯಂಡ್ 8 ಜನ ನಮ್ಮ ಹೀರೋಯಿನ್ಸು ತುಂಬ ಚೆನ್ನಾಗಿ ಡೆಡಿಕೇಟ್ ಮಾಡಿ ಡ್ಯಾನ್ಸ್ ಮಾಡಿದ್ರು. ಅದು ಅವ್ರಿಗೂ ಹೊಸದು. ರಾಜು ಸುಂದರಂ ಅವರು ಒಂದು ಕಡೆ ಪ್ರೊಡಕ್ಷನ್ ಹೌಸು ಹ್ಯೂಜ್, ಒಂದು ಅವತ್ತು 1,500 ಜನ ಇದ್ವಿ ಅಲ್ಲಿ ಸೆಟ್ಟಲ್ಲಿ 8 ದಿನ, ಒಂದು 5-6 ದಿನ. ಸೊ ಆ ಮಧ್ಯೆ ಪಾಪ ಎಲ್ಲರೂ ಪ್ರಾಕ್ಟೀಸ್ ಮಾಡಿ ಕಷ್ಟಪಟ್ಟು ತುಂಬ ಚೆನ್ನಾಗಿ ಮಾಡಿದ್ದೀರಾ.
ಆ್ಯಂಡ್ ನೀವೆಲ್ಲ ಭಾಳ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಫಿಲ್ಮಲ್ಲಿ, ಆ್ಯಂಡ್ ಸಾಂಗಲ್ಲೂ ಭಾಳ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ನಿಮ್ಮೆಲ್ರಿಗೂ ಆಲ್ ದ ಬೆಸ್ಟ್. ಸೊ ಈ ಥರ ಆಗಿದೆ. ಇದಾದಮೇಲೆ ಅರ್ಜುನ್ ಅವ್ರ ಹತ್ರ ಮಾತಾಡ್ತಾ ಕೇಳಿದೆ ಯಾರು ಹಾಡ್ತಾರೆ ಏನು ಮಾಡ್ತಾರೆ ಅಂತ. ನಮ್ಮ ಚಂದನ್ ಶೆಟ್ಟಿ ಅಂತ ಹೇಳಿದ್ರು. ಫ್ಯಾಂಟಾಸ್ಟಿಕ್ ಚಂದನ್ ಅವರೇ, ತುಂಬ ಚೆನ್ನಾಗಿ ಹಾಡಿದ್ದೀರಾ, ಥ್ಯಾಂಕ್ ಯು ವೆರಿ ಮಚ್. ಜೋರು ಚಪ್ಪಾಳೆ ನಮ್ಮ ಚಂದನ್ಗೆ. ಆ್ಯಂಡ್ ಚಂದನ್ ನನ್ನ ಆಟೋ ರಾಜ ಸಿನಿಮಾಲ್ಲಿ ನಾವು ಸ್ಟೇಟ್ ಟೂರ್ ಹೋಗಿದ್ವಿ 50 ಡೇಸ್ ಹಿಟ್ ಆದಾಗ. ಚಂದು ನನ್ನ ಜೊತೆನೆ ನನ್ನ ಕಾರಲ್ಲೇ. ಸೊ ದಾರಿ ಉದ್ದಕ್ಕೂ ಶಿವಮೊಗ್ಗದಿಂದ ಬೇರೆ ಸ್ಟೇಷನ್ ಹೋಗಬೇಕಾದ್ರೆ ಆರ್ ಮೈಸೂರಿಂದ ಬೇರೆ ಕಡೆ ಹೋಗಬೇಕಾದ್ರೆ ವಿತೌಟ್ ಎನಿ ಇನ್ಸ್ಟ್ರೂಮೆಂಟ್ ಚಂದನ್ ಶೆಟ್ಟಿ ಬರೀ ಬಾಯಲ್ಲೇ ಮ್ಯೂಸಿಕ್ ಮಾಡಿಕೊಂಡು ಹಾಡ್ತಿದ್ದ. ಫ್ಯಾಂಟಾಸ್ಟಿಕ್ ಆಗಿ ಹಾಡ್ತಿದ್ದ. ಅವತ್ತೇ ನನಗೊಂದು ತಲೆಯಲ್ಲಿ ಚಂದು ಒಂದಿನ ದೊಡ್ಡ ಸಿಂಗರ್ ಆಗ್ತೀಯ ನೀನು ಅಂತ. ಕಂಗ್ರ್ಯಾಚುಲೇಷನ್ ಚಂದು, ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್. ತುಂಬ ಚೆನ್ನಾಗಿ ಹಾಡಿದ್ರಿ. ಸೊ ಇದು ಒಟ್ಟಾರೆ ಕಥೆ. ಸರ್, ಇವತ್ತು ಒಂದೇ ಒಂದು ಹಾಡನ್ನು ರಿಲೀಸ್ ಮಾಡಿದ್ದೀರಾ. ರಾಜು ಸುಂದರಂ ಮಾಸ್ಟರ್ ಅವರು ಕೊರಿಯೋಗ್ರಾಫ್ ಮಾಡಿದ್ದಾರೆ. ಆಪ್ಷನ್ ನಿಮಗೆ ಬಿಟ್ಟಿದ್ದು ಸರ್.